ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ನಾಸ್ತಿಕ ಧೂಮ ಎರಡನೇ ಭಾಗದಲ್ಲಿ ಅನ್ನಪೂರ್ಣ ರಾಜನ ಹತ್ರ ಹೋಗಿ ಮಹೇಶ್ವರಿ ವಿಂಧ್ಯಗಿರಿ ಪರ್ವತದ ಸ್ವಾಮೀಜಿಯನ್ನು ಮೀಟ್ ಮಾಡಲಿಕ್ಕೆ ಹೋಗೋದಕ್ಕೆ ಅನುಮತಿಗಾಗಿ ಮಾತಾಡ್ತಾ ಇರ್ತಾಳೆ. ಅಲ್ಲಿಂದ ಈ ಮೂರನೇ ಭಾಗದಲ್ಲಿ ಕತೆ ಮುಂದುವರಿಸ್ತಾ ಇದ್ದೀನಿ. ಅನ್ನಪೂರ್ಣ ರಾಜನ ಹತ್ರ ಮಾತಾಡ್ತಾನೆ ಸುತ್ತಲೂ ಇರೋ ಪರಿಸ್ಥಿತಿನ, ಆ ಸೆಟಪ್ನ ಪೂರ್ತಿ ಗಮನಿಸ್ತಾಳೆ. ರಾಜ ಒಂದು ಚಾವಡಿ ಮೇಲೆ ಕೂತಿರ್ತಾರೆ. ಆ ಎಡ್ಜ್ಗೂ ಈ ಎಡ್ಜ್ಗೂ ಕಾರ್ಪೆಟ್ ಹಾಕಿರ್ತಾರೆ. ಮತ್ತೊಂದು ಬದಿಯಲ್ಲಿ ಸ್ಲಿಪ್ಪರ್ಸ್ ಇರುತ್ತೆ. ಆದರೆ ಇಲ್ಲಿ ಮಾತಾಡೋ ಪ್ರತಿ ಮಾತು ಮುನೀಕನಿಗೆ ಹೇಗೆ ಗೊತ್ತಾಗ್ತಿದೆ ಅನ್ನೋದು ಅವಳ ಅನುಮಾನ. ಯಾಕಂದರೆ ಈ ದಾಸಿಯರ ಮಧ್ಯ ಹಾಗೂ ಹೀಗೂ ಕೆಲವೊಂದು ವಿಚಾರಗಳನ್ನು ತಿಳಿದಾಗ ಮುನೀಕನಿಗೆ ಪ್ರತಿಯೊಂದು ವಿಷಯ ತಿಳಿಯುತ್ತೆ ಅನ್ನೋದು ಅನ್ನಪೂರ್ಣನಿಗೆ ಗೊತ್ತಿದೆ. ಆದರೆ ಅದಕ್ಕೆ ಮಾರ್ಗ ಏನು ಅಂತ ಯೋಚನೆ ಮಾಡ್ತಾಳೆ. ಈ ತಿವಾಚಿ ಕೆಳಗೆ ಏನಾದರೂ ರಂಧ್ರ ಇದೆಯಾ, ಈ ಕೆಳಗಡೆಗೆ ಏನಾದರೂ ಕನೆಕ್ಷನ್ ಇದೆಯಾ ಇಲ್ಲಿ ಅಂತ ಹೇಳಿ ರಾಜ ಕೂತಿದ್ದ ಚಾವಡಿ ಕೆಳಗಡೆನೂ ಸ್ವಲ್ಪ ಗಮನಿಸಿ ನೋಡ್ತಾಳೆ. ಅವಳಿಗೆ ಅಂಥ ಕ್ಲೂ ಏನು ಸಿಗದೆ ಹೋದ್ರೂ ಕೆಲವು ಅನುಮಾನಗಳು ಮಾತ್ರ ಉಳಿಯುತ್ತೆ. ಅಲ್ಲಿಂದ ಬರ್ತೀನಿ, ಮಹಾರಾಣಿಯವರ ಮೇಲೆ ನೀವು ಮುನಿಸ್ಕೋಬೇಡಿ, ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ ಅಂತ ಒಳ್ಳೆ ಮಾತನ್ನೇ ಅನ್ನಪೂರ್ಣ ರಾಜನ ಹತ್ರ ಹೇಳಿ ಮೆಟ್ಲು ಇಳಿತಾಳೆ. ಮೆಟ್ಲಿಳಿದಾಗ ಪಕ್ಕದಲ್ಲಿರೋ ರೂಮ್ ಅವಳಿಗಿದ್ದ ಅನುಮಾನದ ದೃಢೀಪಡಿಸ್ಕೊಳ್ಳೋದಕ್ಕಾಗಿ ಪಕ್ಕದಲ್ಲಿ ನೋಡಿದಾಗ ಆ ಕೋಣೆಯ ಬಾಗಿಲು ಒಳಗಡೆಯಿಂದ ಚಿಲ್ಕ ಹಾಕಿರೋದು ಗೊತ್ತಾಗತ್ತೆ, ಕಾಣಿಸ್ತಾ ಇರುತ್ತೆ. ಅದರಿಂದ ಅವಳಿಗೆ ಖಾತ್ರಿ ಆಗುತ್ತೆ ಕೆಳಗಡೆ ರೂಮಿಂದ ಯಾರೋ ನಿಂತು ಮೇಲ್ಗಡೆಗೆ ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಕೇಳಿಸ್ಕೊತಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿ ರಾಣಿ ಹತ್ರ ಹೋಗ್ತಾಳೆ. ಸೇವಕಿಯರನ್ನೇ ಎಲ್ಲ ಹೋಗೋಕ್ಕೆ ಹೇಳ್ತಾಳೆ. ಅದರಲ್ಲಿ ಕೆಲವರು ರಾಣಿಗೆ 100% ನಿಷ್ಠಾವಂತ ಸೇವಕಿಯರು, ಮತ್ತು ಕೆಲವರಲ್ಲಿ ಯಾರು ಮುನೀಕನಿಗೆ ಹತ್ತಿರವಾಗಿದ್ದಾರೆ ಅನ್ನೋದು ಮಾತ್ರ ಗುಟ್ಟಾಗಿ ಉಳಿದಿತ್ತು. ಅದಕ್ಕಾಗಿ ರಾಣಿ ಹತ್ರ ಹೋಗಿ, ನೀವು ಮತ್ತು ರಾಜ ಕೆಲವು ಸಂದರ್ಭಗಳಲ್ಲಿ ತೀರಾ ಪರ್ಸ್ನಲ್ ಮ್ಯಾಟರ್ಸ್ ಒಂದೆರಡು ವಿಷಯ ಹೇಳಿದ್ರು ರಾಜ ಅಂತ ಹೇಳಿ ಸಂಬಂಧವಿಲ್ಲದ ವಿಚಾರವನ್ನು ಮಾತಾಡ್ತಾಳೆ. ಆ ವಿಷಯನ ಕೇಳಿಸ್ಕೊಂಡ ಮುನೀಕನ ನಿಷ್ಠಾವಂತ ಸೇವಕಿಯರು ಅಲ್ಲಿಂದ ಆ ವಿಷಯ ಹೊತ್ತು ಮುನೀಕನಿಗೆ ತಲುಪಿಸ್ಲಿಕ್ಕಾಗಿ ಹೋಗ್ಬಿಡ್ತಾರೆ. ಅವರೆಲ್ಲರೂ ಪಕ್ಕಾ ಓದು ಅಂತ ಕನ್ಫರ್ಮ್ ಆದಮೇಲೆ ಅನ್ನಪೂರ್ಣ ಅವಳ ಅನುಮಾನವನ್ನೇ ಎಲ್ಲ ಹೇಳ್ತಾಳೆ. ಆ ಕೆಳಗಡೆ ವ್ಯಕ್ತಿ ಯಾರು ಏನು ಅಂತ ತಿಳಿಬೇಕು, ತಿಳಿದ್ರೆ ಮಾತ್ರ ನಾವು ರಾಜನ ಹತ್ರ ಏನಾದರೂ ಮಾತಾಡಲಿಕ್ಕಾಗತ್ತೆ. ರಾಜನ ಕಣ್ಣಲ್ಲಿ ನೀರಿತ್ತು, ಅವರು ಏನೋ ದುಃಖಿಸ್ತಾ ಇದ್ದಾರೆ, ಅವ್ರ ಪರಿಸ್ಥಿತಿ ಏನೋ ನನಗೆ ಗಂಭೀರವಾಗಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ರಾಣಿ ಹೊರಡ್ತಾಳೆ. ನೀವು ಹೊರಡುವಾಗ ನಿಮ್ಮ ಸೇವಕರನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ರಾಣಿಗೆ ಇದ್ದ ಸೇನಾನಿಯ ಹೆಸರು ಗಂಧವಾಹನ. ಇವನ ಕೆಳಗೆ ಒಂದು ಬೆಟಾಲಿಯನ್ ಇರುತ್ತೆ, ಸೈನ್ಯ. ಆ ಬೆಟಾಲಿಯನ್ನ ಕರ್ಕೊಂಡು ಮಹಾರಾಣಿ ರಾಜನ ನೋಡಲಿಕ್ಕಾಗಿ ಹೋಗ್ತಾಳೆ. ಇದು ಮುನೀಕ ಎಕ್ಸ್ಪೆಕ್ಟ್ ಮಾಡಿದ್ದು ಅಲ್ಲ. ಅನ್ನಪೂರ್ಣ ಬಂದಿದ್ದಾಳೆ, ಮಾತಾಡ್ಕೊಂಡು ಹೋಗ್ತಾಳೆ ಅಂತ ಮಾತ್ರ ಗೊತ್ತಿತ್ತು ಅವನಿಗೆ. ಆಗಲೇ ಅನ್ನಪೂರ್ಣ ಬಂದು ಮಾತಾಡಿದಾಗ ಕೂಡ ಅವನಿಗೆ ಅದೇ ವಿಷಯನೇ ಕನ್ಫರ್ಮ್ ಆಗಿತ್ತು. ಆದರೆ ಈಗ ಮಹಾರಾಣಿ ಆಗಮನ ತುಂಬ ಅನಿರೀಕ್ಷಿತವಾಗಿತ್ತು. ಈಗ ರಾಣಿ ಹೋಗಿ ಮಾತಾಡ್ತಾಳೆ. ನೀವು ಹೀಗೆ ಇದ್ದರೆ ಹೇಗೆ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ವಿಂಧ್ಯಗಿರಿ ಪರ್ವತದ ಸ್ವಾಮಿ ಹತ್ರ ಹೋಗೋಕ್ಕೆ ನನಗಿಷ್ಟ ಇಲ್ಲ, ಆದರೆ ಅವ್ರಿಗಿರೋ ಕ್ಷುದ್ರ ವಿದ್ಯೆಗಳಿಂದ ನಿಮಗೆ ಮತ್ತು ಮಗಳಿಗೆ ಎಲ್ಲಿ ಹಾನಿ ಮಾಡ್ತಾರೋ ಅಂತ ನನಗೆ ಭಯ ಇದೆ. ಅದರಲ್ಲೂ ಇವತ್ತು ನಾನು ಹೋಗಿಲ್ಲ, ಈ ಮುಂದೆ ನಡೆಯೋ ಆ ತಂತು ಟೈಮ್ಗೆ ತುಳಸಿನ ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಪರಿಸ್ಥಿತಿ ಗಂಭೀರವಾಗಿರುತ್ತೆ ಅಂತ ಹೇಳಿದ್ದಾರೆ. ಅವ್ರು ನಿಮ್ಮನ್ನೇನಾದರೂ ಮಾಡಿಬಿಡ್ತಾರೇನೋ ಅನ್ನೋ ಭಯ ಇದೆ ನನಗೆ ಅಂತ ಹೇಳ್ತಾ ರಾಜನ ಅವಳ ಕೈಯಲ್ಲಿ ತಗೊಂಡು ಕೈ ನೀವುತ್ತಾ ಮಾತಾಡ್ತಾಳೆ. ಆಗ ರಾಜನ ಕಣ್ಣಿಂದ ತುಂಬ ನೀರು ಉಕ್ಕಿ ಬರ್ತಾ ಇರುತ್ತೆ. ಯಾಕಂದರೆ ರಾಜನಿಗೆ ಮಹೇಶ್ವರಿ ಅಂದರೆ ತುಂಬ ಪ್ರೀತಿ, ಹಾಗೆ ಮಹೇಶ್ವರಿಗೂ ರಾಜ ಅಂದರೆ ಪ್ರೀತಿನೇ. ಆದರೆ ವಿಂಧ್ಯ ಪರ್ವತದ ಸ್ವಾಮೀಜಿ ಮಾಯೆಯಲ್ಲಿ ಇದ್ಲು ಅವಳು. ಈಗ ರಾಜ ಹಾಗೆ ಅಳುವಾಗ ಇವಳು ಹೋಗಿ ತಬ್ಬು ಹಿಡ್ಕೊಳ್ತಾಳೆ. ಆಗಲೂ ರಾಜನ ಕೈ ಮೇಲೆತ್ತಿ ಅವಳನ್ನ ಮುಟ್ಟೋದಿಲ್ಲ. ಅದು ಅವಳಿಗೆ ಅರ್ಥ ಆಗ್ತಾ ಇರುತ್ತೆ, ಆದರೆ ಅದನ್ನು ಪೂರ್ತಿ ಮನಸ್ಸಿಗೆ ತಗೊಳ್ಳೋ ಶಕ್ತಿ ಅವಳಿಗಿನ್ನೂ ಬಂದಿರಲ್ಲ. ಆ ದುಃಖದಲ್ಲೇ ಇರ್ತಾಳೆ ಇನ್ನೂ. ಅಷ್ಟೊತ್ತಿಗೆ ಹೊರಗಡೆ ಗದ್ದಲ ಕೇಳುತ್ತೆ.
ಏನಂದರೆ ರಾಣಿ ಬರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡದೇ ಇದ್ದ ಕಾರಣವಾಗಿ ಮುನೀಕನಿಗೆ ಏನೋ ಒಂಥರ ಗಡಿಬಿಡಿ ಆಗುತ್ತೆ. ತಕ್ಷಣ ತನ್ನ ಸೈನ್ಯವನ್ನು ಸ್ವಲ್ಪ ಜನನ ಕರ್ಕೊಂಬಂದು ಈ ಗದ್ದವಾಹನನ ಎದುರಿಸ್ತಾನೆ. ಹೊರಗಡೆ ಆ ಗದ್ದಲ ನಡೆಯುವಾಗ ಈ ಗದ್ದವಾಹನ ಏನು ಮಾಡಿರ್ತಾನಂದರೆ, ಇವ್ರು ಕೂತಿರೋ ಈ ಛಾವಣಿಗೆ ಮೇಲ್ಗಡೆಯಿಂದ ಗವಾಕ್ಷಿಯಿಂದ ಮತ್ತು ದೂರದಿಂದ ಬರೋರನ್ನ ಎಲ್ಲರನ್ನೂ ಸೆಕ್ಯೂರಿಟಿಗಾಗಿ ಕೆಲವ್ರನ್ನ ಇಟ್ಟಿರ್ತಾನೆ. ಅದರಲ್ಲಿ ಒಬ್ಬಳು ಆ ಗದ್ದಲನ್ನು ನೋಡಿ ಏನೋ ಹೆದರಿಕೆಯಿಂದ ಜಾರಿ ಬೀಳ್ತಾಳೆ. ಆ ಬಿದ್ದಾಗ ಈ ತಿವಾಚಿ ಮೇಲೆ ಬೀಳ್ತಾಳೆ. ಆ ತಿವಾಚಿಯಿಂದ ಕೆಳಗಡೆ ಹೋಗುತ್ತೆ ಆ ತಿವಾಚಿ. ಆಗ ಗೊತ್ತಾಗತ್ತೆ ಅಲ್ಲಿ ಕೆಳಗಡೆ ಐರನ್ ರಾಡ್ಸಿಂದ ಒಂದು ಸೆಟಪ್ ಮಾಡಿ ಅದ್ರ ಮೇಲ್ಗಡೆ ಈ ತಿವಾಚಿ ಹಾಕಿದ್ದಾರೆ, ಅಂದರೆ ಕಾರ್ಪೆಟ್ ಹಾಕಿದ್ದಾರೆ. ಆದರೆ ಅಲ್ಲಿ ಕೆಳಗಡೆ ಒಂದು ವ್ಯಕ್ತಿ ನಿಂತು ಮೇಲ್ಗಡೆಗೆ ಹಿಂಗೆ ನಿಂತಾಗ ಆ ಕಾರ್ಪೆಟ್ ಕೆಳಗಡೆಗೆ ತಲೆ ಮೇಲೆ ಬರುತ್ತೆ. ಈ ಮೇಲ್ಗಡೆ ಮಾತಾಡೋ ಪ್ರತಿ ಮಾತು ಅವನಿಗೆ ಕೇಳುತ್ತೆ. ಅವನು ಮುನೀಕನಿಗೆ ತಿಳಿಸ್ತಾ ಇರ್ತಾನೆ. ಇಲ್ಲಿ ಮೇಲ್ಗಡೆ ಮಹೇಶ್ವರಿ ಮತ್ತು ರಾಜ ಮಾತಾಡ್ತಿರ್ಬೇಕಾದ್ರೆ ಅನ್ನಪೂರ್ಣ ಮತ್ತೊಬ್ಬ ನಿಷ್ಠಾವಂತ ಸೇವಕನನ್ನು ಕರ್ಕೊಂಡು ಹೋಗಿ ಆ ಬಾಗಿಲನ್ನ ತೆಗೆದು ಒಳಗೋಗಿ ಆ ವ್ಯಕ್ತಿಯನ್ನು ಹಿಡಿತಾರೆ. ಇದು ಮುನೀಕನಿಗೆ ನಿಜವಾದ ಕೋಪ. ಈಗ ಎಲ್ಲಿ ಅವನ ಭಂಡಾರ ಹೊರಗೆ ಗೊತ್ತಾಗತ್ತೋ ಅನ್ನೋ ಭಯಕ್ಕೆ ಅವನು ಒಳಗೆ ಬಂದಿದ್ದೇ ಮಹಾರಾಣಿನ ನೋಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಯಾವಾಗಲೂ ಒಂದು ನಾನುಡಿ ಇದೆ ಅಲ್ವಾ, ಅಫೆನ್ಸ್ ಇಸ್ ದ ಬೆಸ್ಟ್ ಡಿಫೆನ್ಸ್ ಅಂತ. ಆ ಆ್ಯಂಗಲಲ್ಲಿ ಮಾತಾಡ್ತಾನೆ. ಏನಮ್ಮ ಮಹಾರಾಣಿ, ಇಷ್ಟು ದಿನಕ್ಕೆ ನಿನಗೆ ಮನಸ್ಸು ಬಂತಾ ರಾಜನ ಮೇಲೆ? 4 ವರ್ಷ ಆಯಿತು ರಾಜ ನಿನ್ನ ಹತ್ರ ಮಾತಾಡದೆ ನಿನ್ನ ಕಡೆಗೆ ಬರದೆ. ಈ 4 ವರ್ಷಗಳಲ್ಲಿ ಒಂದು ಸತಿನೂ ನಿನಗೆ ಬಂದು ನೋಡಬೇಕು ಅನ್ನೋದು ಮನಸ್ಸಿಗೆ ಬರಲಿಲ್ವಾ? ನೀನು ಎಂಥ ಹೆಂಡತಿ, ಎಂಥ ರಾಣಿ. ಆ ವಿಂಧ್ಯ ಪರ್ವತದ ಸ್ವಾಮೀಜಿ ಸುತ್ತಲೂ ಮಾತ್ರ ತಿರುಗ್ತಾ ಇರ್ತೀಯ. ರಾಜನಿಗೆ ಅದು ಇಷ್ಟ ಇಲ್ಲ, ಆದರೆ ನೀನು ಅದನ್ನು ಕೇಳಲಿಲ್ಲ. ಅವ್ರ ಮನಸ್ಸು ಎಷ್ಟು ನೊಂದ್ಕೊಂಡಿತ್ತು ಅಂದರೆ ಅದು ಮಾನಸಿಕವಾದ ಕಾಯಿಲೆಯಾಗಿ ಬದಲಾಗಿದೆ. ಆ ಕಾಯಿಲೆ ಲಕ್ವ ಒಡೆಯೋದಕ್ಕಿಂತ ಗಂಭೀರವಾದದ್ದು. ಇವನು ಈ ರಾಜನಿಗೆ ಆ ಮಾನಸಿಕ ಕಾಯಿಲೆಯಿಂದ ಇಷ್ಟೊತ್ತಿಗೆ ಪ್ರಾಣನೇ ಹೋಗಬೇಕಾಗಿತ್ತು. ನಾನೇ ರಾಜವೈದ್ಯರಿಂದ ಚಿಕಿತ್ಸೆ ಮಾಡಿಸ್ತಾ ಇದ್ದೀನಿ. ಆದ ಕಾರಣ ಇನ್ನೂ ಈ ರಾಜರು ಜೀವಂತವಾಗಿದ್ದಾರೆ. ಆ ಜೀವನ ತೆಗಿಯೋಕ್ಕೆ ಬಂದಿಯಾ ಅಂತ ಕೇಳ್ತಾ ಇರ್ನೆ. ರಾಜನಿಗೆ ಇದೆಲ್ಲ ಸುಳ್ಳು ಅಂತ ಗೊತ್ತು. ಆದರೆ ಆ ಮುನಿಕಾ ಕೊಟ್ಟಿದ್ದ ಸ್ಲೋ ಪಾಯ್ಸನ್ ಬಾಡಿಯಲ್ಲಿ ಯಾವುದೇ ಮೂಮೆಂಟ್ಸ್ ಇಲ್ಲದೆ ಆಗ್ಬಿಟ್ಟಿರುತ್ತೆ. ಜೊತೆಗೆ ಬಾಯಿ ಕೂಡ ಬರ್ದಂಗೆ ಆಗ್ಬಿಟ್ಟಿರುತ್ತೆ. ಮೆದುಳಿಗೆ ಮಾತ್ರ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಕಣ್ಣಲ್ಲಿ ನೀರು ಸುರಿಸೋದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗ್ತಾ ಇರಲ್ಲ ರಾಜನಿಗೆ. ಅಲ್ಲಿ ಕೆಳಗೆ ಬಿದ್ದ ಸೇವಕಿಗೆ ಅರ್ಥ ಆಗತ್ತೆ ರಾಜನಲ್ಲಿ ಏನೋ ಮಿಸ್ಟೇಕ್, ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ. ಆ ತಕ್ಷಣ ಅವಳು ಬಂದು ರಾಣಿಗೆ ಸಪೋರ್ಟ್ ಮಾಡ್ತಾಳೆ. ಇವರಿಬ್ಬರು ಎತ್ತೋಕೆ ನೋಡ್ತಾರೆ. ಇಡೀ ಬಾಡಿ ಜೋತಾಡ್ದಂಗೆ ಆಗ್ತಾ ಇರುತ್ತೆ. ಯಾವುದೋ ಒಂದು ಆ್ಯಂಗಲಲ್ಲಿ ಏನೋ ಸಪೋರ್ಟ್ ಕೊಟ್ಟು ಕೂರಿಸಿರೋದಕ್ಕಾಗಿ ಅವರು ಕೂತಿದ್ದಂಗೆ ಕಾಣಿಸ್ತಾ ಇತ್ತು. ಅದರ್ವೈಸ್ ಬಾಡಿ ಎಲ್ಲ ಪ್ಯಾರಲೈಸ್ ಥರ ಆಗ್ಬಿಟ್ಟಿದೆ ಅನ್ನೋದು ಅರ್ಥ ಆಗತ್ತೆ. ಆಗ ಮಹೇಶ್ವರಿಗೆ ಮುನಿಕಾ ಬಂದು ಒಂದೇ ಸಮ ಈಗ ಮಾತಾಡುವಾಗ ಮಿಕ್ಕಿದ್ದು ಸೈನಿಕರ ಮುಂದೆ ಇವಳಿಗೆ ಒಂಥರ ತಲೆ ತೆಗ್ಗಿಸುವ ಹಾಗೆ ಆಗತ್ತೆ. ಹೌದು, ವಿಂಧ್ಯ ಪರ್ವತದ ಸ್ವಾಮೀಜಿ ಮಾಯೆಯಲ್ಲಿ ಇದ್ದಿದ್ದು ಹೌದು. ಆದರೆ ರಾಜನ ಮರ್ತಿರಲಿಲ್ಲ. ರಾಜನ ಹತ್ರ ಬರಬೇಕು ಅಂತಲೇ ಅಂದ್ಕೊಳ್ತಿದ್ಲು. ಇವಳಿಗೆ ಬಲ ಮತ್ತು ಬಳಗ ಅಂತ ಇದ್ದಿದ್ದು ಅವಳ ಕಸಿನ್ ಬ್ರದರ್ಸ್ 10 ಜನ. ಅವ್ರನ್ನ ಒಂದು ಕುಟಿಲ ಬುದ್ಧಿಯಿಂದ ಮುನಿಕಾ ಕೊಂದು ಹಾಕದ. ಒಂದು ಮರದ ಹುಲಿ ತೋರಿಸಿ ಅವಳು ಬರಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಇವಳನ್ನ ಮೀಟ್ ಮಾಡೋಕ್ಕೆ ಪರಿಸ್ಥಿತಿಗಳನ್ನ ಅನುಕೂಲವಾಗಿ ಮಾಡಿಕೊಟ್ಟಿರಲಿಲ್ಲ ಮುನಿಕಾ. ಅದರಲ್ಲೂ ಎಲ್ಲೋ ಮಹೇಶ್ವರಿಗೂ ಸ್ವಲ್ಪ ಭಯ ಇತ್ತು. ಈ ಎಲ್ಲದರ ಮಧ್ಯ ಅವಳು ಕೈಕಾಲು ನಡುಗುತ್ತೆ. ಇವಾಗೇನಮ್ಮ, ಇವಾಗ ಪ್ರಾಣ ತೆಗಿತೀಯ, ಎತ್ಕೊಂಡೋಗಿ ಅಂತ ಕೇಳಿದಾಗ ರಾಜನನ್ನು ಅಲ್ಲೇ ಕೂರಿಸ್ತಾಳೆ. ಇವಳು ಮನಸ್ಸಿಗೆ ಅನಿಸುತ್ತೆ, ನಾನು ನನ್ನ ಅರಮನೆಗೆ ಕರ್ಕೊಂಡು ಹೋಗಿ ಈ ರಾಜನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದೇನೋ ಅಂತ. ಆದರೆ ಅವನು ಸ್ಲೋ ಪಾಯ್ಸನ್ ಕೊಟ್ಟಿದ್ದಾನೆ ಅನ್ನೋ ಕ್ಲೂ ಕೂಡ ರಾಣಿಗೆ ಸಿಗಲ್ಲ. ರಾಜ ಚಿಕಿತ್ಸೆ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಮದ್ದು ಕೊಡಬೇಕಂದ್ರೂ ಮುನಿಕನೇ ಸಹಾಯ ಮಾಡಬೇಕು. ಇವನು ಈ ರೀತಿ ನನ್ನ ಅಫೆನ್ಸ್ ಮೋಡಿಗೆ ತಳ್ಳಿರೋನು ಅವನು ಡಿಫೆಂಡ್ ಮಾಡ್ಕೊಳ್ತಿರುವಾಗ ನನ್ನನ್ನು
ನನಗೆ ಆ ಸಹಾಯ ಮಾಡ್ತಾನಾ? ನಮ್ಮ ಮನೆಗೆ ನನ್ನ ರೂಮಿಗೆ ಕರ್ಕೊಂಡೋದ್ಮೇಲೆ ರಾಜ ಏನಾದರೂ ಹೋದರೆ ನಾನೇ ವಿಷಪ್ರಯೋಗ ಮಾಡಿದ್ದೀನಿ ಅಂತ ನನ್ನ ಮೇಲೆ ತಪ್ಪೆತ್ತಾಕಿದ್ರೆ ಅಂತ ಎಲ್ಲೋ ಭಯ ಆಗಿ ಅವಳಿಗೆ ಹತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಹೋಗಿದ್ದೆ ಸೇವಕಿಯರನ್ನ ಎಲ್ಲ ಹೊರಗೆ ಕಳಿಸಿ ಬೋರ್ಲಾ ಮಲಗಿ ತುಂಬ ದುಃಖಿಸ್ತಿರ್ತಾಳೆ. ಮುನೀಕನಿಗೆ ಅನುಕೂಲವಾದ ಸೇವಕಿಯರು ಯಾರಾದರೂ ಇದ್ದಾರಾ ಅಂತ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡ ಅನ್ನಪೂರ್ಣ ಮಹಾರಾಣಿ ಹತ್ರ ಹೋಗಿ ಸುಮಾರು ವಿಷಯ ಮಾತಾಡ್ತಾಳೆ, ಧೈರ್ಯ ಹೇಳ್ತಾಳೆ. ಅನ್ನಪೂರ್ಣ ವಯಸ್ಸಿನಲ್ಲಿ ದೊಡ್ಡವಳು, ವಿವೇಕವತಿ. ಜೊತೆಗೆ ಈ ಕಷ್ಟಕಾಲದಲ್ಲಿ ಮಹಾರಾಣಿ ಬಗ್ಗೆ ಒಂಥರ ಮಾತೃ ವಾತ್ಸಲ್ಯ ಬರುತ್ತೆ. ಮಹಾರಾಣಿಗೂ ಯಾರಾದರೂ ಒಬ್ಬರು ಅವಳು ತುಂಬ ದುಃಖ, ಮನುಷ್ಯನಿಗೆ ಯಾವಾಗಲೂ ದುಃಖ ಆದಮೇಲೆ ನಾವು ಚೇತರಿಸ್ಕೊಳ್ಳುವಾಗ ತುಂಬ ಒಬ್ಬಂಟಿ ಅಂತ ಅನ್ನಿಸ್ತೀವಿ. ಆಗ ನಮಗೆ ನಮ್ಮವರು ಅನ್ನೋರು ಬೇಕು. ಈಗ ಮಹೇಶ್ವರಿಗೆ ಯಾರೂ ಇರಲ್ಲ. ಅನ್ನಪೂರ್ಣ ಆಪ್ತೆಯಂತೆ ಕಾಣ್ತಾಳೆ. ಅವರಿಬ್ಬರ ಮಧ್ಯ ರಾಣಿ ಮತ್ತು ಸೇವಕಿ ಭಾವನೆ ಹೋಗಿ ಒಂದು ತಾಯಿ ಮಗಳಂತೆ ಮಾತಾಡ್ಕೊಳ್ತಾರೆ. ಮಹಾರಾಣಿ ಈ ಮುನಿಕ ಏನು ಮಾಡ್ತಾನೆ ಅನ್ನೋ ಭಯದಲ್ಲಿ ಕೆಲವು ವಿಷಯ ಹೇಳ್ತಾಳೆ. ಒಂದು ಮಹಾರಾಜನ ಏನು ಮಾಡ್ತಾನೋ ಗೊತ್ತಿಲ್ಲ, ಮಹಾರಾಜನಿಗಿಂತೂ ಇಂಪಾರ್ಟೆಂಟ್ ನನಗೆ ನನ್ನ ಮಗಳು, ಅವಳನ್ನ ಏನು ಮಾಡ್ತಾನೋ ಏನೋ ಇವನು ಅಂತ ಭಯ ವ್ಯಕ್ತಪಡಿಸ್ತಾಳೆ. ಒಂದು ಸತಿ ಹೋಗಿ ನನ್ನ ಮಗಳನ್ನ ನೋಡ್ಕೊಂಬರ್ಬೇಕನ್ನಿಸ್ತಿದೆ. ಇದು ಏನು ರಾಚರಿಕ? ಗಂಡ ಹೆಂಡತಿನ ನೋಡೋಕ್ಕೂ ಹೆಂಡತಿ ಗಂಡನನ್ನು ನೋಡೋಕ್ಕೂ ಬೇರೆಯವರ ಪರ್ಮಿಷನ್ ಬೇಕು. ತಾಯಿ ಮಗಳು ಮೀಟ್ ಮಾಡೋದು ಯಾವುದೋ ಗೆಸ್ಟ್ಗಳ ಥರ. ಎಷ್ಟು ದರಿದ್ರವಾದದ್ದು ಈ ಜೀವನ ಅಂತ ಹೇಳಿ ದುಃಖಿಸ್ತಾಳೆ. ನನ್ನ ಮಗಳು ಈ ಹೊತ್ತಿನಲ್ಲಿ ಬಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಕೂತು ನನಗೆ ಸಮಾಧಾನ ಮಾಡಿದ್ದಿದ್ರೆ ನಾನು ಬೇಗ ಚೇತರಿಸ್ಕೊಳ್ತಿದ್ದೆ. ಆದರೆ ಅವಳು 3-4 ದಿನಕ್ಕೆ ಒಂದು ಸತಿ ಬಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಳು. ನನ್ನ ಮನೋಭಾವನೆ, ನನ್ನ ಮನಸ್ಸಿನ ವೇದನೆ ಅವಳಿಗೆ ಏನು ಗೊತ್ತಾಗತ್ತೆ ಅಂತ ಅಳ್ತಾಳೆ. ಆದರೆ ಅವಳಿಗೆ ಏನಾದರೂ ಇವನು ಹಾನಿ ಮಾಡ್ತಾನೇನೋ ಅನ್ನೋ ಭಯ ತುಂಬ ವ್ಯಕ್ತಪಡಿಸ್ತಾಳೆ. ಆಗ ಅನ್ನಪೂರ್ಣ ಹೇಳ್ತಾಳೆ, ನನ್ನ ದೂರದ ಸಂಬಂಧಿಯಾದ ಒಂದು ಲೇಡಿ, ಅವಳ ಹೆಸರು ಸುಶೀಲಾ, ಅವಳು ನಿಮ್ಮ ತುಳಸಿ ಹತ್ರ ಇದ್ದಾಳೆ. ಅವಳು ತುಂಬ ಒಳ್ಳೆ ಹೆಂಗಸು. ಅವಳು ಕೊಟ್ಟಿರೋ ಫೀಡ್ಬ್ಯಾಕ್ ಪ್ರಕಾರ ತುಳಸಿ ನಿಜವಾಗ್ಲೂ ತುಳಸಿ ಗಿಡದಷ್ಟೇ ಪವಿತ್ರಳು, ಅಮಾಯಕಳು, ತುಂಬ ಒಳ್ಳೆಯವಳು, ವಿವೇಕವತಿ. ಹಾಗಾಗಿ ಅವಳ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಗಂಗಾಧರ ಶಾಸ್ತ್ರಿ ಅನ್ನೋರ ಹತ್ರ ನೃತ್ಯ ಕಲಿತಾ ಇದ್ದಾಳೆ. ಆದರೆ ನಿನ್ನ ಮಗಳಿಗೆ ಯಾವಾಗ ಕ್ಲಾಸಸ್ ಏನೂ ಇರಲ್ಲ, ಅವಳು ಖಾಲಿ ಇರುವಾಗ ಮಾತ್ರ ಈ ಸುಶೀಲಾ ಜೊತೆಗಿರ್ತಾಳೆ. ಆದ ಕಾರಣ ತುಳಸಿ ಬಗ್ಗೆ ನೀನು ತುಂಬ ಚಿಂತೆ ಮಾಡಬೇಡ ಅಂತ ಹೇಳ್ತಾಳೆ. ಆದರೂ ಮಹೇಶ್ವರಿಗೇನೋ ಭಯ. ಒಂದು ಸತಿ ನಾವೇ ಅಲ್ಲೋಗಿ ತುಳಸಿನ ನೋಡ್ಕೊಂಬರೋಣವಾ, ಅವಳೇನಾದ್ರೂ ಊಟ ಮಾಡಿ ಮಲಗಿದ್ರೆ, ಅಷ್ಟರಲ್ಲೇ ಏನೋ ಗೊಂದಲ. ಆಗ ಅನ್ನಪೂರ್ಣ ಹೇಳ್ತಾಳೆ, ನಾನು ಸುಶೀಲನ್ನ ಇಲ್ಲಿ ಕರೆಸ್ತೀನಿ ಅಂತ. ಅವಳು ಬಂದು ಅದನ್ನೇ ಹೇಳ್ತಾಳೆ. ತುಳಸಿ ಒಳ್ಳೆಯವಳು, ಅವಳಿಗೆ ಬೇರೆ ಯಾರು ಟೀಚರ್ಸ್ ಇಲ್ಲ, ಏನು ಕ್ಲಾಸಸ್ ಇಲ್ಲ ಅಂದಾಗ ಮಾತ್ರ ನಾನು ಅವಳ ಜೊತೆಗಿರ್ತೀನಿ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಒಂದು ಲೆವೆಲ್ಗೆ ಸಮಾಧಾನ ಪಟ್ಕೊಂಡ್ರೂ ಅವಳಿಗೆ ಇನ್ನೂ ಏನೋ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ನಾಟ್ಯ ಶಾಲೆಯಲ್ಲಿ ಏನು ನಡೀತಾ ಇದೆ, ಅಲ್ಲೂ ಮುನಿಕ ಏನಾದರೂ ಕುಟಿಲ ಬುದ್ಧಿ ತೋರಿಸಿದಾನ ಅವಳ ಬಗ್ಗೆ ಅನ್ನೋದು ಮೊದಲನೇ ಚಿಂತೆ. ಅದಕ್ಕೆ ಅನ್ನಪೂರ್ಣ ಹೇಳ್ತಾಳೆ, ಇದಕ್ಕೆ ಒಂದು ವ್ಯಕ್ತಿನ ಹಿಡ್ಕೊಂಬರೋಣ ಇರಿ ಅಂತ ಹೇಳಿ ಆ ನರ್ತನ ಶಾಲೆಗೆ ಹೋಗ್ತಾಳೆ. ಅಲ್ಲಿ ಮಲಗಿದ್ದ ಇಂದ್ರಸೇನ ಅನ್ನೋನ್ನ ಎಬ್ಬಿಸ್ತಾಳೆ. ರಾಣಿ ಕರೀತಿದ್ದಾರೆ ಬಾ ಅಂತಾಳೆ. ನಾನು ಬರಲ್ಲ, ಮುನಿಕನ ಪರ್ಮಿಷನ್ ಇಲ್ದಂಗೆ ನಾನೆಲ್ಲೂ ಹೋಗಿ ಕೂಡುದು ಅಂತ ನನಗೆ ಆದೇಶ ಬಂದಿದೆ ಅಂತ ಹೇಳ್ತಾನವನು. ಅನ್ನಪೂರ್ಣನಿಗೆ ಈ ವಿಷಯ ಹೀಗೆ ನಡೆಯುತ್ತೆ ಅನ್ನೋದು ಗೊತ್ತು. ಅದಕ್ಕಾಗಿಯೇ ಇಬ್ಬರು ಸೈನಿಕರನ್ನು ಕರ್ಕೊಂಡು ಹೋಗಿರ್ತಾಳೆ. ಅವರು ಇವನ ಬೆನ್ನಿಗೆ ಚೂರಿ ಇಟ್ಟು ನಡಿ ಅಂತಾರೆ. ಇಂದ್ರಸೇನ ಹೊರಡ್ತಾ ಅಂದ್ಕೊಳ್ತಾನೆ, ಇಲ್ಲಿಂದ ರಾಣಿವಾಸಕ್ಕೆ ಹೋಗೋದಕ್ಕೆ ಮುಂಚೆ ಯಾವ ಸೈನಿಕರು ಸಿಕ್ಕಿದ್ರೂ ಮುನಿಕನ ಕಡೆಯವರು ನಾನು ಎಸ್ಕೇಪ್ ಆಗ್ಬೋದು ಅಂತ ಯೋಚನೆ ಮಾಡ್ತಾನೆ. ಆದರೆ ಅನ್ನಪೂರ್ಣ ತನಗೆ ಮಾತ್ರ ಗೊತ್ತಿರುವಂಥ ಆಪತ್ತು ಕಾಲದಲ್ಲಿ ಮಹಾರಾಣಿನ ಎಸ್ಕೇಪ್ ಮಾಡೋಕ್ಕೆ ಅಂತಲೇ ಇರೋ ತನಗೆ ಮಾತ್ರ ಒಂದೆರಡು ಗೊತ್ತಿರೋ ಒಂದು ದಾರಿಯಲ್ಲಿ ಇವನ್ನ ಕನ್ಫ್ಯೂಷನ್ಸ್ ಮಾಡಿ ಕರ್ಕೊಂಡು ಹೋಗ್ತಾಳೆ. ರಾಣಿ ಹತ್ರ ಹೋದಾಗ ಒಂದು ವಿಶಾಲವಾದ ಗದಿಯಲ್ಲಿ ಕೂರಿಸಿ ಮಹಾರಾಣಿನ ಕರೆದ್ರೆ ಹೇಳು ಅಂದರೆ ಪೂರ್ತಿ ವಿಷಯ ಹೇಳ್ತಾನೆ. ಮೊದಲು ಹೇಳಲ್ಲ, ಸ್ವಲ್ಪ ಭಯ ಪಡಿಸಿದ್ಮೇಲೆ ಹೇಳ್ತಾನೆ. ಏನು ಹೇಳ್ತಾನಂದರೆ, ತುಳಸಿ ತುಂಬ ಒಳ್ಳೆಯವಳು, ಮುನಿಕ ನನಗೆ ಅವಳನ್ನ ಅಬ್ಸರ್ವ್ ಮಾಡೋ ವರ್ಕ್ ಕೊಟ್ಟಿದ್ದಾರೆ. ನರ್ತನ ಶಾಲೆಯಲ್ಲಿ ಮುನಿಕನ ಮೊಮ್ಮಗಳು
ಪದ್ಮ ಕೂಡ ಬರ್ತಾಳೆ. ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್. ಮುನೀಕನ ಮಗನ ಹೆಸರು ಪ್ರತ್ಯಧನ. ಇವನಿಗೆ ಮದುವೆ ಆಗಿದೆ, ಒಬ್ಬ ಮಗಳ ಹೆಸರೇ ಪದ್ಮ. ಆ ಪದ್ಮ ಮತ್ತು ತುಳಸಿ ಫ್ರೆಂಡ್ಸ್. ಗಂಗಾಧರ ಶಾಸ್ತ್ರಿ ಇವ್ರಿಗೆ ನೃತ್ಯ ಹೇಳ್ಕೊಡ್ತಾರೆ. ಆದರೆ ಕೆಲವೊಂದು ಅಸ್ತ್ರಗಳನ್ನು, ಕೆಲವೊಂದು ಮುದ್ರೆಗಳನ್ನು ಹೇಳ್ಕೊಡೋದಕ್ಕಾಗಿ ಪ್ರತ್ಯಧನನ್ನು ಕರೆಸ್ತಾ ಇರ್ತಾರೆ. ಅವನು ಕೂಡ ಒಳ್ಳೆ ನಾಟ್ಯಗಾರ. ಆದರೆ ಸ್ವಲ್ಪ ದಿನ ಪದ್ಮ ಹೇಗೆ ಸಲಿಗೆಯಿಂದ ಇದ್ದಾಳೋ ಅದೇ ರೀತಿ ತುಳಸಿ ಕೂಡ ಸಲಿಗೆಯಲ್ಲೇ ಇದ್ಲು. ಮತ್ತು ಅವರು ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ರು. ಆ ಮಾತುಗಳು ನಗೋ ಲೆವೆಲ್ಗೆ ಬಂತು. ಆ ತಕ್ಷಣ ಪ್ರತ್ಯಧನ ಬರೋದು ನಿಲ್ಲಿಸ್ಬಿಟ್ಟ ಒಂದು ಸ್ವಲ್ಪ ದಿನಗಳ ಕಾಲ. ಆಗ ತುಳಸಿ ತುಂಬ ಒತ್ತಾಯ ಮಾಡಿದ್ಲು, ನಿಮ್ಮಪ್ಪನ ಕರೆಸು, ನಿಮ್ಮಪ್ಪ ಹೇಳ್ಕೊಟ್ರೆ ನನಗೆ ಬೇಗ ಬರುತ್ತೆ ಅಂತ ಒತ್ತಾಯ ಮಾಡಿದ್ಲು. ಕೊನೆಗೆ ಒಂದಿನ ಬಂದು ಅವಾಗವಾಗ ಹೇಳ್ಕೊಡ್ತಾ ಇದ್ದ. ಬರ್ತಾ ಅವನು ಬಂದಿದ್ದ ದಿನ ಗಂಗಾಧರ ಶಾಸ್ತ್ರಿಗಳು ಬರ್ದಂಗಾದರು. ಅದರ ಹಿಂದೆ ಮುನೀಕನ ಕೈವಾಡ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಇವರಿಬ್ಬರು ಮಾಮೂಲಿಯಾಗೇ ಇದ್ದರು ಒಂದು 3-4 ದಿನ. 5ನೇ ದಿನ 6ನೇ ದಿನ ಬರುವಾಗ ಹಿಂದುಗಡೆ ತೋಟ ಇದೆಯಲ್ಲ ನರ್ತನ ಶಾಲದ ಹಿಂದೆ, ಅಲ್ಲಿ ಓಡಾಡ್ತಾ ಇದ್ರು. 1 ವಾರ ಕಳೆಯೋದ್ರೊಳಗಾಗಿ ಅಲ್ಲಿರೋ ಆ ಕೆಳಗಿನ ಬಾವಿಯಲ್ಲಿ ಇಬ್ಬರು ಸ್ನಾನ ಮಾಡ್ತಾಯಿದ್ರು. ಹೊರಗೆ ಬಂದಮೇಲೆ ಅವಳಿಗೆ ಕೂದಲು ಒರೆಸ್ಕೊಳ್ಳೋದಕ್ಕೆ ಬರಲಿಲ್ಲ. ಆಗ ಪ್ರತ್ಯಧನನೇ ಅವಳ ಕೂದಲನ್ನು ಒಣಗಿಸ್ಕೊಟ್ಟ. ಆಗ ತಕ್ಷಣ ಅವಳೋಗಿ ತಪ್ಕೊಂಡ್ಲು ಪ್ರತ್ಯಧನ. ಆಗ ಪ್ರತ್ಯಧನ ಹೇಳ್ದ, ನೋಡು, ನೀನುಗೆ ಮದುವೆ ಆಗಿಲ್ಲ, ನಿಮ್ಮಪ್ಪನಿಗೆ ಯಾವ ರಾಜನಿಗೆ ಕೊಟ್ಟು ಯಾವ ಚಕ್ರವರ್ತಿಗೆ ಕೊಟ್ಟು ಹೇಗೆ ಮದುವೆ ಮಾಡಬೇಕಂತಿದೆಯೋ ಏನೋ ಯೋಚನೆ. ನನಗೆ ಮದುವೆ ಆಗಿದೆ, ಮಗಳಿದ್ದಾಳೆ, ಮಗ ಇದ್ದಾನೆ, ನಿನ್ನ ವಯಸ್ಸಿನ ಮಗಳಿದ್ದಾಳೆ, ನಮ್ಮಿಬ್ಬರಿಗೂ ಅಂತರ ಜಾಸ್ತಿ, ನೀನು ಈ ರೀತಿ ಬಿಹೇವ್ ಮಾಡಿಕೊಡ್ದು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಅರೆ ಪ್ರತ್ಯಧನ, ಏನು ಯೋಚನೆ ಮಾಡ್ತಿದ್ಯಾ, ಅದೆಲ್ಲ ಏನೂ ಇಲ್ಲ. ನಿಂಗೊಂದು ವಿಷಯ ಗೊತ್ತಾ, ನಮ್ಮ ಅಪ್ಪ ಏನೋ ಗೊತ್ತಾಗದೇ ಇರೋ ಅಂಥ ರೋಗದಲ್ಲಿ ಸಫರ್ ಆಗ್ತಾ ಇದ್ದಾರೆ. ನಮ್ಮ ಅಮ್ಮ ವಿಂಧ್ಯ ಪರ್ವತದ ಸ್ವಾಮೀಜಿಯ ವಶದಲ್ಲಿದ್ದಾರೆ. ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋ ಅಷ್ಟು ಶಕ್ತಿ, ತಾಳ್ಮೆ ಅವರಿಬ್ಬರಿಗೂ ಇಲ್ಲ. 1. 2ನೇದು, ನಿನ್ನ ಯೋಗದಲ್ಲಿ ರಾಜನಾಗೋ ಯೋಗ ಇದೆ. ನನ್ನ ಮದುವೆ ಮಾಡಿಕೊಂಡ್ರೆ ನೀನಿಲ್ಲಿ ರಾಜ ಆಗ್ಬೋದು. ಆದರೆ ನೀನಾಗಲಿಲ್ಲ ಅಂತಂದರೆ ಈ ದೇಶ ಯಾವ ದುಷ್ಟರ ಕೈಗೆ ಸೇರುತ್ತೋ ಏನೋ, ಅದು ನಾನು ಹೇಳೋಕ್ಕಾಗಲ್ಲ. ನೀನು ಒಳ್ಳೆಯವನು, ನಿಮ್ಮಪ್ಪ ಒಳ್ಳೆ ಸಮರ್ಥರೇ, ಆದರೆ ಅವರು ತುಂಬ ಕುಟಿಲ ಬುದ್ಧಿ ಇರೋವರು. ಹಾಗಾಗಿ ಈ ರಾಜ್ಯವನ್ನು ಕಾಪಾಡಬೇಕು ಅಂತಂದರೆ ನಾವಿಬ್ಬರು ಮದುವೆ ಆಗಬೇಕು ಅಂತಂದು. ಹಾಗಾದರೆ ನನ್ನ ಹೆಂಡ್ತಿನ ಏನು ಮಾಡಬೇಕು ಅಂತನವನು. ಅವಳು ಒಪ್ಪಬೇಕಲ್ಲ, ಅಂದರೆ ನಾನು ಬಂದು ಮಾತಾಡಿ ಒಪ್ಪಿಸ್ತೀನಿ ಅಂತಾಳು ಅವಳು. ಅದಕ್ಕೆ ಈಗ ನಾನು ಆದರೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ನಾನು ಏನು ಮಾಡಲ್ಲ, ನಾನು ನಮ್ಮಮ್ಮನ ಜೊತೆ 2-3 ಸತಿ ಈ ವಿಂಧ್ಯ ಪರ್ವತದ ಸ್ವಾಮಿನ ದರ್ಶನಕ್ಕಾಗಿ ಹೋಗಿದ್ದೆ. ಅವನು ಬೇರೆ ಹುಡುಗಿರನ್ನೆಲ್ಲ ತುಂಬ ಅಸಹ್ಯವಾಗಿ ನಡೆಸ್ಕೊಳ್ತಾ ಇದ್ದಾನೆ. ಅದು ನಮ್ಮಮ್ಮನಿಗೆ ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಕೂಡ ಬೇರೆ ದೃಷ್ಟಿಯಿಂದ ಅವನು ನೋಡ್ತಾ ಇದ್ದಾನೆ. ಅವನ ನೋಟದಲ್ಲಿ ನನಗೆ ಅರ್ಥ ಆಗ್ತಿದೆ. ಆದರೆ ಅವನಿಗೆ ನಾನು ಸೋಲೋದಿಲ್ಲ. ಒಂದು ವೇಳೆ ನೀನು ನನ್ನ ಮದುವೆ ಆಗಲಿಲ್ಲ ಅಂದರೆ ಅಲ್ಲಿಗೆ ಹೋಗ್ತೀನಿ ನಾನು. ಅವನ ಹತ್ರ ಹೋಗಿ ಫಸ್ಟ್ ಅವನ್ನ ಸಾಯಿಸ್ತೀನಿ. ತದನಂತರ ಹೋಗಿ ಯಾವುದೋ ಹಳ್ಳಕ್ಕೆ ಬಿದ್ದು ನಾನು ಸಾಯ್ತೀನಿ. ಒಂದು ವೇಳೆ ನೀನು ಮದುವೆ ಮಾಡಿಕೊಂಡ್ರೆ ಈ ಥರದ ಸ್ವಾಮಿಗಳನ್ನು ಎಲ್ಲರನ್ನೂ ನಿರ್ಮೂಲನೆ ಮಾಡಿ ನಮ್ಮ ಜರಾಸಂಧರ ವಂಶಕ್ಕೂ ಮತ್ತು ಯಾದವರ ವಂಶಕ್ಕೂ ಏನೋ ಶತ್ರುತ್ವ ಇದೆ, ತುಂಬ ಹಳೆಯ ಕಾಲದ ಶತ್ರುತ್ವ, ಅದನ್ನು ಅಳಿಸ್ಬೋದು. ನಿನ್ನ ಮಗಳು ಪದ್ಮನ್ನ ಅಲ್ಲಿ ಇರೋ ಯಾದವರ ಸದ್ದಿದ ರಾಜ ಪರೀಕ್ಷಿತ ವಂಶದಕ್ಕೆ ಸೇರಿದವನು ಉದಯನಿದ್ದಾನೆ, ಅವಳಿಗೆ ಕೊಟ್ಟು ಮದುವೆ ಮಾಡಿದ್ರೆ ನಿನ್ನ ಮಗಳು ಒಂದು ಚಕ್ರವರ್ತಿಯ ಹೆಂಡತಿ ಆಗ್ತಾಳೆ, ನೀನು ರಾಜ ಆಗ್ತೀಯ. ಈ ಸೇಡು ಅಳಿಯುತ್ತೆ, ನಮ್ಮ ರಾಜ್ಯನೂ ಸೇಫ್ ಆಗಿರುತ್ತೆ. ಈ ಥರದ ಸ್ವಾಮೀಜಿಗಳನ್ನು ನಿರ್ಮೂಲನೆ ಮಾಡ್ಬೋದು. ಇನ್ನೂ ನನ್ನಾಗಲ್ಲ ಅಂತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಅವಳನ್ನ ತಪ್ಕೊಂಡು ಒಂದು ಸಲ ಮುತ್ಕೊಡೋಕ್ಕೆ ಹೋಗ್ತಾನೆ. ಆಗ ಅವಳು ಹೇಳ್ತಾಳೆ, ಇಲ್ಲ, ನಾನು ಮದುವೆ ಆಗೋವರೆಗೂ ನನ್ನ ಕನ್ಯತ್ವ ನನಗೆ ತುಂಬ ಇಂಪಾರ್ಟೆಂಟ್. ನಾನು ಏನೇ ಇರಲಿ ಅದೆಲ್ಲ ಮದುವೆ ಆದಮೇಲೆ ಅಂತ ಹೇಳಿ ಅವನ್ನ ಬಿಡಿಸ್ಕೊಂಡು, ನೋಡು, ಈಗ ನಿನ್ನ ಮದುವೆ ಆಗ್ತೀನಿ, ನೀನು ನಾನು ಒಪ್ಕೊಂಡಿದ್ಯಾ ಅಷ್ಟೇ ಸಾಕು, ನೀನು ಒಪ್ಕೊಂಡಿದ್ಯಾ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿ ಹಿಂದೆ ತಿರುಗಿ ಮರದ ಬಡಿಯಲ್ಲಿ ಕೂತು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದನ್ನು ನನ್ನ ತೋರಿಸಿದ್ಲು.
ನನಗೆ ತುಂಬ ಭಯ ಆಯಿತು, ಪ್ರಾಣನೇ ಹೋಗುತ್ತೆ ಈಗ ಅಂದ್ಕೊಂಡೆ. ಆದರೆ ನೋಡು ಇವನೇ ಸಾಕ್ಷಿ ಅಂತ ಹೇಳಿ ಅಲ್ಲಿಂದ ಕಿಲಕಿಲ ನಗ್ತಾ ಓಡಿ ಹೋದ್ಲು ಅಂತ ಹೇಳ್ತಾನೆ. ಆದರೆ ಇದು ನಡೆದು ಒಂದು 4 ದಿನ ಅಷ್ಟೇ ಆಯಿತು, ಇನ್ನು ಮುಂದಕ್ಕೇನು ನಡೆದಿರಲಾರ್ದು ನನಗೆ ಗೊತ್ತಿಲ್ದಂಗೆ ಅಂತ ಹೇಳ್ತಾನೆ. ಈ ಥರ ಎಲ್ಲ ಹೇಳು ಅಂತ ಮುನಿಕ ಹೇಳಿ ಕಳಿಸಿದ್ನಾ ಅಂತ ಕೇಳ್ತಾಳೆ ಅನ್ನಪೂರ್ಣ. ರಾಣಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ಇದುವರೆಗೂ ಹೇಳಿರೋದು ಎಲ್ಲ ನಿಜಾನೇ, ಇದರಲ್ಲಿ ಮುನೀಕನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾನೆ. ಆಯಿತು, ಇದನ್ನು ನಾವು ಎಂಕ್ವೈರಿ ಮಾಡ್ತೀವಿ. ಒಂದು ವೇಳೆ ನೀನು ಹೇಳಿದ್ದೇನಾದರೂ ಸುಳ್ಳಾಗಿದ್ದು ಇದು ಮುನೀಕನ ಕಡೆಯಿಂದ ಬಂದಿರೋ ವಿಷಯ ಆಗಿದ್ದರೆ ನಿನ್ನ ಕತ್ತ ಮೇಲೆ ನಿನ್ನ ತಲೆ ಇರೋದಿಲ್ಲ ಅಂತ ವಾರ್ನಿಂಗ್ ಕೊಡ್ತಾಳೆ ಮಹಾರಾಣಿ. ಅನ್ನಪೂರ್ಣ ಅವನ್ನ ಕರ್ಕೊಂಡೋಗಿ ಒಂದು ರೂಮಲ್ಲಿ ಕೂಡ ಹಾಕ್ತಾಳೆ. ಅಷ್ಟೊತ್ತಿಗೆ ಹೊರಗಡೆ ಏನೋ ಗದ್ದಲ ಕೇಳುತ್ತೆ. ಏನು ನಡೀತು ಅಂತ ಹೊರಗಡೆ ಬಂದು ಅಷ್ಟೊತ್ತಿಗೆ ಒಂದು ಜಾವ ಕಳೆಯೋ ಹೆಚ್ಚು ಕಮ್ಮಿ ಒಂದು 10ರಿಂದ 11 ಗಂಟೆಗಳ ಕಾಲ ನಡೆದಿರುತ್ತೆ. ಹೊರಗಡೆ ಈ ಗದ್ದ ವಾಹನ ಯುದ್ಧ ಮಾಡ್ತಾ ಇರ್ತಾನೆ. ಇವರು ಅಲ್ಲಿ ಇರೋ ಕೆಲವು ದಿವಿಟಿಗಳು ಅಂದರೆ ಲಾಂತ್ರಗಳನ್ನು ತಗೊಂಡು ಹೋಗಿ ಆ ಯುದ್ಧವನ್ನು ನೋಡ್ತಾರೆ. ಇಲ್ಲಿಗೆ ಈ ಕತೆ ಮುಗಿಸ್ತಾ ಇದ್ದೀನಿ. ಮಿಕ್ಕಿದ್ದು ಕನ್ಕ್ಲೂಷನ್ ನಾಳೆ ಹೇಳ್ತೀನಿ. ಇಲ್ಲಿ ಯಾರ ಮಧ್ಯೆ ಯಾರಿಗೆ ಯುದ್ಧ ನಡೀತಾ ಇತ್ತು, ಮತ್ತು ಈ ಇಂದ್ರಸೇನ ಹೇಳಿದ್ದು ಎಲ್ಲ ನಿಜಾನಾ? ಅವರಿಬ್ಬರಿಗೂ ಮದುವೆ ಆಗತ್ತಾ? ಈಗ ರಾಜನ ಪರಿಸ್ಥಿತಿ ಏನು? ಇದೆಲ್ಲ ಉತ್ತರ ಕೊನೆ ಭಾಗದಲ್ಲಿ ಹುಡ್ಕೋಣ. ಹಾಗೆ ನಿಮಗೆ ಈ ಕತೆ, ಈ ಕಂಟೆಂಟ್ ಅಥವಾ ನನ್ನ ನರೇಷನ್ ಏನಾದರೂ ಇಷ್ಟ ಆದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಆ್ಯಂಡ್ ಲೈಕ್ ಮಾಡಿ. ಹಾಗೆ ನಾನು ನನ್ನ ಭಾಷೆ ಅಥವಾ ಎಕ್ಸ್ಪ್ರೆಷನ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಕಾರಣ ಇದರಲ್ಲಿ ಇರೋ ಕತೆ ಜನಕ್ಕೆ ರೀಚ್ ಆಗಬೇಕು ಅಂತ. ಯಾರಿಗಾದ್ರೂ ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ನನ್ನ ನಂಬರ್ 9741779501 ನನಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ತಿಳಿಸ್ಬೋದು. ನನ್ನ ಹೆಸರು ಶಾರದಾ ಯಲಮಂದಲ. ಇಷ್ಟೊತ್ತು ನನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.